ಜೋಯಿಡಾ ತಾಲೂಕಿನ ನಂದಿಗದ್ದೆಯಲ್ಲಿ ಸಂಭ್ರಮದಿಂದ ನಡೆದ ನಮ್ಮೂರ ಆಲೆಮನೆ ಹಬ್ಬ ಮತ್ತು ಆಶ್ರಯ ಸಂಸ್ಥೆಯ ಉದ್ಘಾಟನೆ. ಜೋಯಿಡಾ ತಾಲೂಕಿನ ನಂದಿಗದ್ದೆಯ ಬಯಲು ರಂಗಮಂದಿರದಲ್ಲಿ ಸಂಘಟಕ ಹಾಗೂ ಸಮಾಜ ಸೇವಕರಾಗಿರುವ ಆನಂದ್ ಮಿಂಗೇಲ್ ಫೆರ್ನಾಂಡಿಸ್ ಅವರ ನೇತೃತ್ವದಲ್ಲಿ ನಮ್ಮೂರ ಆಲೆಮನೆ ಹಬ್ಬ ಹಾಗೂ ಆಶ್ರಯ ಸಂಸ್ಥೆಯ ಉದ್ಘಾಟನಾ ಸಮಾರಂಭವು ಸಂಭ್ರಮ ಸಡಗರದಿಂದ ಜರುಗಿತು. ಕಾರ್ಯಕ್ರಮವನ್ನು ಗುಂದದ ಸಂತ ಅಂತೋನಿ ಚರ್ಚಿನ ಧರ್ಮಗುರುಗಳಾದ ಫಾದರ್ ರೆಮೆಂದ್ ಫೆರ್ನಾಂಡಿಸ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಅಶೋಕ್ ಗದ್ದಿಗೌಡರ್ ಅವರು ಉದ್ಘಾಟಿಸಿ ಶುಭವನ್ನು ಕೋರಿ ಈ ಕಾರ್ಯಕ್ರಮ ಪರಸ್ಪರ ಸಾಮರಸ್ಯ ಹಾಗೂ ಸೌಹಾರ್ದತೆಯನ್ನು ಮೂಡಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ಹೇಳಿ ಆಶ್ರಯ ಸಂಸ್ಥೆಗೆ ಶುಭವನ್ನು ಕೋರಿದರು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದ ಆನಂದ್ ಮಿಂಗೇಲ್ ಫೆರ್ನಾಂಡಿಸ್ ಅವರ ಸಂಘಟನಾ ಶಕ್ತಿಯನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಂದಿಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣ್ ದೇಸಾಯಿ ಅವರು ವಹಿಸಿ ನಮ್ಮೂರಿನಲ್ಲಿ ಇಂತಹ ಜನಪರ ಕಾರ್ಯಕ್ರಮ ಆಯೋಜನೆಯಾಗಿರುವುದು ಸಂತಸ ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಂದಿಗದ್ದೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ರಾಮಕೃಷ್ಣ ದಾನಗೇರಿ, ದಾಂಡೇಲಿಯ ನ್ಯಾಯವಾದಿಗಳಾದ ಸೋಮಕುಮಾರ್ ಎಸ್ ಮತ್ತು ಅನಿತಾ ಸೋಮಕುಮಾರ್, ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ, ಬಿಜೆಪಿ ಮಹಿಳಾ ಮೋರ್ಚಾದ ಜೋಯಿಡಾ ತಾಲೂಕು ಅಧ್ಯಕ್ಷೆ ಶೋಭಾ ಎಲ್ಲೇಕರ್ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ಮಾತನಾಡಿದರು. ಕಾರ್ಯಕ್ರಮದ ಸಂಘಟಕರು ಹಾಗೂ ಆಶ್ರಯ ಸಂಸ್ಥೆಯ ಅಧ್ಯಕ್ಷರಾದ ಆನಂದ್ ಮಿಂಗೇಲ್ ಫೆರ್ನಾಂಡಿಸ್ ಅವರು ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಮಂಗಳ ಉಪಾಧ್ಯ ಹಾಗೂ ಸೀತಾ ಧಾನ್ಗೇರಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಆಶ್ರಯ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಚೌಹಾಣ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನೈಸರ್ಗಿಕವಾಗಿ ಅಲ್ಲೇ ತಯಾರಿಸಿದ ಬೆಲ್ಲ ಹಾಗೂ ಕಬ್ಬಿಣ ಗಾಣದಿಂದ ಮಾಡಿದ ಕಬ್ಬಿನ ಹಾಲು ಉಚಿತವಾಗಿ ಸಾರ್ವಜನಿಕರಿಗೆ ವಿತರಿಸಲಾಯಿತು ಹಾಗೂ ಬಜೆ, ಗಿರ್ಮಿಟ್ ಚಹಾ ಒಳಗೊಂಡಿತ್ತು. ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಎವಿಜಿ ಮೆಲೋಡಿಸ್ ವತಿಯಿಂದ ನಡೆದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದಲ್ಲಿ ಜೋಯಿಡಾ ತಾಲೂಕು ಮಾತ್ರವಲ್ಲದೆ ದಾಂಡೇಲಿ, ಹಳಿಯಾಳ, ಕಾರವಾರ ಮತ್ತು ಯಲ್ಲಾಪುರ ತಾಲೂಕಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದರು. ಅಲೆಮನೆ ಹಬ್ಬವನ್ನು ಮಾಡ್ತಾ ಇದ್ದೀನಿ ಅಂತ ನಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ರು. ತಾವು ಕೂಡ ಬರಬೇಕಂತ ನಮ್ಮಲ್ಲಿ ಕೇಳ್ಕೊಂಡಿದ್ರು. ನಾನು ಆಯ್ತು ನಾ ಬರ್ತೀನಿ ಅಂತ ಹೇಳಿದೆ. ಬಟ್ ಇಲ್ಲಿ ಬಂದು ಕೇಳಿದಾಗ ಹಿರಿಯರನ್ನ ಕೇಳಿದೆ, ಸರ್ ಅಲೆಮನೆ ಅಂದರೆ ಏನಂತ ಕೇಳಿದೆ. ಅಲೆಮನೆ ಅಂದರೆ ಕಬ್ಬನ್ನು ತಯಾರಿಸಿ ಕಬ್ಬನ್ನು ನುರಿಸಿ ಅದರ ಹಾಲನ್ನು ತೆಗೆದು ಬೆಲ್ಲವನ್ನು ಮಾಡುವಂಥದ್ದು ನಾವು ಅಲೆಮನೆ ಅಂತೀವಿ ಅಂತ ಹೇಳಿದ್ರು. ಬಟ್ ಅಲೆಮನೆ ಅನ್ನುವಂಥ ತುಂಬಾ ದಿನಗಳಿಂದ ಕಷ್ಟಪಟ್ಟಂತಹ ಆನಂದ್ ಫರ್ನಾಂಡಿಸ್ ಅವರಿಗೆ ಮತ್ತು ಅವರ ಬೆನ್ನೆಲುಬಾಗಿ